ನಮಸ್ತೆ, ನಾನು ಚಂದಾ ಪಾಂಡೆ ಅಮ್ಮಾಜಿ. ಹಳ್ಳಿ ಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ, ಎಲ್ರಿಗೂ ಸುಸ್ವಾಗತ. ಈ ಮುಂಚೆ ನಾನು ಹೇಳ್ತಾ ಇದ್ದೆ ಕಳೆದ ಸಂಚಿಕೆಯಲ್ಲಿ ಹಲ್ಲಿನ ಬಗ್ಗೆ, ಇವತ್ತು ಕೂದಲಿನ ಬಗ್ಗೆ. ಈ ಮುಂಚೆ ಕೂದಲಿನ ಬಗ್ಗೆನೂ ಹೇಳಿದ್ದೀನಿ. ಇನ್ನೊಂದು ವಿಚಾರ, ಹೇಗೆ ಇನ್ನೊಂದು ಹೇರ್ ಆಯಿಲ್ ಮಾಡ್ಕೊಳ್ಳುವಂಥದ್ದು. ಚೆನ್ನಾಗಿ ನಯವಾಗಿ ಕೂದಲು ಬೆಳಿಬೇಕು, ಬರಬೇಕು ಅಂತ ಅಂದರೆ ಯಾವ ರೀತಿ ಹೇರ್ ಆಯಿಲ್ ಮಾಡ್ಕೊಳ್ಬಹುದು, ಮತ್ತು ನಮಗೆ ಸುಲಭವಾಗಿ ಎಟುಕುವಂತಹ ಪದಾರ್ಥ. ಇದಕ್ಕೆ ಬೇಕಾಗಿರೋದು ಮತ್ತೆ ಎಳ್ಳೆಣ್ಣೆ, ಒಳ್ಳೆಯ ಈರುಳ್ಳಿ, ಬಿಳಿ ಈರುಳ್ಳಿ ಅಲ್ಲ, ಮಾಮೂಲು ತಗೊಳ್ತೀವಲ್ಲ ಈರುಳ್ಳಿ ಕೆಂಪುದು, ಅದೇ ಈರುಳ್ಳಿ, ಸ್ವಲ್ಪ ಹಸಿ ಶುಂಠಿ, ಒಂದು ಚೂರು ನಿಂಬೆಯ ರಸ. ಈ 4 ಪದಾರ್ಥ, ಎಳ್ಳೆಣ್ಣೆ, ಈರುಳ್ಳಿ, ಹಸಿ ಶುಂಠಿ ಮತ್ತು ನಿಂಬೆಹಣ್ಣು, ಇದಿಷ್ಟರಿಂದ ಒಂದು ಹೇರ್ ಆಯಿಲ್ ಮಾಡ್ಕೊಳ್ಳೋವಂಥದ್ದು. 1 ಲೀಟ್ರ್ ಎಳ್ಳೆಣ್ಣೆಗೆ 3 ರಿಂದ 4 ದಪ್ಪದು ಈರುಳ್ಳಿಯ ಪೇಸ್ಟನ್ನು ಹಾಕ್ಕೊಳ್ಳೋವಂಥದ್ದು ಎಳ್ಳೆಣ್ಣೆ ಜೊತೆ. ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥದ್ದು, ಚೆನ್ನಾಗಿ ಎಣ್ಣೆ ಜೊತೆ ಮಿಕ್ಸ್ ಮಾಡುವಂಥದ್ದು. ಜೊತೆಗೆ ಶುಂಠಿ, ಈಗ 1 ಲೀಟ್ರ್ ಎಣ್ಣೆ ಅಂದಾಗ ಶುಂಠಿ ಎಷ್ಟು ಬೇಕು ಅಂದರೆ 2 ಇಂಚು ತುಂಡು ಮಾತ್ರ, ದಪ್ಪ, ತೀರಾ ದಪ್ಪ ಅಲ್ಲ, ನಾರ್ಮಲಾಗಿ ಏನು ಶುಂಠಿ ಬರುತ್ತೆ 2 ಇಂಚು ಉದ್ದದ ಶುಂಠಿಯನ್ನು ಚೆನ್ನಾಗಿ ತುರ್ಕೊಳ್ಳೋದು. ತುರಿದ್ಬಿಟ್ಟು ಅದೂ ಎಣ್ಣೆ ಜೊತೆ ಮಿಕ್ಸ್ ಮಾಡುವಂಥದ್ದು. ಆಮೇಲೆ ನಿಂಬೆಹಣ್ಣು, 2 ರಿಂದ 3 ನಿಂಬೆಹಣ್ಣಿನ ರಸ, ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 4 ಚಮಚದಷ್ಟು ರಸ, ನಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಳ್ಳೆಣ್ಣೆ ಜೊತೆ ಮಿಕ್ಸ್ ಮಾಡುವಂಥದ್ದು. ಮಿಕ್ಸ್ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿ ಅದನ್ನು ಬೇಯಿಸ್ಲಿಕ್ಕಿಡೋದು ಸಣ್ಣ ಉರಿಯ ಮೇಲೆ. ಪ್ರತಿ ಸರ್ತಿ ನಾನು ಹೇಳ್ತಾ ಇರ್ತೀನಿ, ಸಣ್ಣ ಉರಿ ಮೇಲೆ ಬೇಯಿಸಬೇಕು. ಯಾಕಂದರೆ ತುಂಬ ಜಾಸ್ತಿ ಉರಿಯಲ್ಲಿ ಬೇಯಿಸಿದಾಗ ಅದರಲ್ಲಿ ಬರುವಂತಹ ಔಷಧನೀಯ ಗುಣಗಳು ಎಣ್ಣೆ ಜೊತೆ ಮಿಕ್ಸ್ ಆಗೋದಿಲ್ಲ, ಎಣ್ಣೆಗೆ ಅದು ಇಳ್ಕೊಳ್ಳಲ್ಲ. ಹಾಗಾಗಿ ಸಣ್ಣ ಉರಿಯ ಮೇಲೆ ಚೆನ್ನಾಗಿ ಬೇಯಿಸ್ಕೊಂಡು, ಅದರಲ್ಲೂ ನಾವು ಇದನ್ನು ತಿರುಗ್ತೀವಲ್ವ, ತಿರುಗುವಾಗ ಮರದ ಕಡ್ಡಿಯನ್ನು ಯೂಸ್ ಮಾಡುವಂಥದ್ದು. ಮರದ ಸೌಟೆಲ್ಲ ಈಗ ಸಿಗ್ತಾ ಇದೆ, ಅಥವಾ ಯಾರಿಗೆ ಅನುಕೂಲವಿದೆ ಅವರು ಅಡಿಕೆ ದಬ್ಬೆಯನ್ನು ಯೂಸ್ ಮಾಡೋವಂಥದ್ದು. ಇದನ್ನು ಅಡಿಕೆ ದಬ್ಬೆಯಿಂದ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಯಾವುದೇ ತೈಲ ಪಾಕ ತೆಗೆಯುವಾಗ ಸುಮ್ಮನೆ ಕುದಿಯೋಕ್ಕಿರೋದಲ್ಲ, ತಿರುಗಿಸ್ತಾನೇ ಇರಬೇಕು. ಆ ತೈಲ ಪಾಕ ಬಂದ ನಂತರ ಹೇಳ್ತೀನಲ್ವ, ಅದರದ್ದೆಲ್ಲ ಏನು ಹಾಕಿರ್ತೀವಿ ಅಂಶ ಕೆಳಗಡೆ ಹೋಗಿ ಕೂತ್ಕೊಂಡು ಎಣ್ಣೆ ಮಾತ್ರ ತೇಲಕ್ಕೆ ಶುರುವಾಗತ್ತೆ. ಅಂದರೆ ಬರೀ ಎಣ್ಣೆ, ತಿಳಿಯಾದ ಎಣ್ಣೆ ನಮಗೆ ಕಾಣಿಸತ್ತೆ, ಮಿಕ್ಕಿದ್ದೆಲ್ಲ ಪದಾರ್ಥ ಕೆಳಗೋಗಿ ಸೆಟ್ಲಾಗತ್ತೆ. ಆವಾಗ ಅದನ್ನು ಸೋಸಿಟ್ಕೊಳ್ಳೋ ಅಂಥದ್ದು. ಅದು ಹೇಳಿದ್ನಲ್ಲ, ತುಂಬ ತಣ್ಣಗಾಗೋ ತನಕ ಬಿಡಬಾರ್ದು, ಸ್ವಲ್ಪ ಉಗುರು ಬೆಚ್ಚಿರುವಾಗಲೇ ಸೋಸಿ ಇಟ್ಕೊಳ್ಳೋ ಅಂಥದ್ದು. ಮತ್ತು ಆ ಗಸಿ ಉಳಿಯತ್ತೆ, ಈರುಳ್ಳಿದು, ಶುಂಠಿದು ಮತ್ತು ಈ ನಿಂಬೆ ರಸದ್ದು, ಆ ಗಸಿಯನ್ನು ಹಾಗೆ ತೆಗೆದಿಟ್ಕೊಂಡು ಎಣ್ಣೆಯನ್ನು ತಲೆಗೆ ಬಳಸೋದು. ಆ ಗಸಿಯನ್ನು ಯಾರಿಗೆ ಹುಬ್ಬಿನ ಕೂದಲು ದಟ್ಟವಾಗಿಲ್ಲ, ಚೆನ್ನಾಗಿ ಬರ್ತಿಲ್ಲ, ಇವಾಗೆಲ್ಲ ಪ್ಲಕ್ ಮಾಡಿಸ್ತೀರಾ. ಪ್ಲಕ್ ಮಾಡಿಸಿದಾಗ ತೈಲ ಗ್ರಂಥಿ ಜೊತೆ ಕಿತ್ಕೊಂಡು ಹೋಗಿರುತ್ತಲ್ವ ಅದು ಕೂದಲು, ಅದ್ರ ಜೊತೆಗೆ ಪಕ್ಕದ ತೈಲ ಗ್ರಂಥಿಗಳು ಡ್ಯಾಮೇಜ್ ಆಗಿರುತ್ತೆ. ಕೆಲವ್ರು ನೋಡ್ಬೋದು, ಪ್ಲಕ್ಕಿಂಗ್ ಮಾಡ್ತಾ ಆ ಹುಬ್ಬು ತುಂಬ ತೆಳ್ಳಗಾಗ್ಬಿಟ್ಟಿರುತ್ತೆ. ಅಂತಹವರು ಆ ಗಸಿಯನ್ನು ರಾತ್ರಿ ಮಲಗುವಾಗ ನಯವಾಗಿ ಹುಬ್ಬಿನ ಮೇಲೆ ಲೇಪ ಮಾಡ್ಕೊಂಡು ಮಲಗೋದ್ರಿಂದ ಹುಬ್ಬು ಚೆನ್ನಾಗಿ ಬರುತ್ತೆ. ಆಯಿಲನ್ನು ತಲೆಗೆ ಅಪ್ಲೈ ಮಾಡಿಕೊಂಡು ಡೈಲಿ ಮಾಡಿದ್ರೆ ಒಳ್ಳೆಯದು. ನೀವು ಯಾವಾಗ ಆಫೀಸಿಗೆ ಹೋಗೋರು, ಡೈಲಿ ನಮಗೆ ಒಣ ಕೂದಲಿರ್ಬೇಕಂದ್ರೆ ದಿನ ರಾತ್ರಿ ಎಣ್ಣೆಯನ್ನು ಚೆನ್ನಾಗಿ ಮಸಾಜ್ ಕೊಟ್ಕೊಂಡು ಬೆಳಿಗ್ಗೆ ನೀವು ಶಾಂಪೂ ವಾಶ್ ಮಾಡ್ತೀರಾ, ಅಥವಾ ನಿಮ್ಮದು ಪ್ರೋಸೆಸ್ ಇರುತ್ತೆ ಅದನ್ನು ಮಾಡುವಂಥದ್ದು. ಆದರೆ ಜಾಸ್ತಿ ಶಾಂಪೂ ಬೇಡ, ಜಿಡ್ಡಿನ ಅಂಶ ಹೋಗುವಷ್ಟು ಮಾಡಿಕೊಂಡ್ರೆ ಉತ್ತಮವಾದ ರಿಸಲ್ಟ್ ಸಿಗತ್ತೆ. ಇದನ್ನು ಡೈಲಿ ಮಾಡ್ಬೋದು. ಇಲ್ಲ ನಾವು ಎಣ್ಣೆ ಹಾಕ್ಕೊಂಡೇ ಇರ್ತೀವಿ ಅಂದರೂ ಹಾಕ್ಕೊಳ್ತಾ ಇರ್ಬೋದು. ಅಂದರೆ ಇವಾಗ ನಾವು ನೋಡ್ತೀವಿ, ಕೆಲವರು ಡೈಲಿ ಎಣ್ಣೆ ಅಪ್ಲೈ ಮಾಡಿ ಜುಟ್ಟು ಹಾಕೋದು, ಹೇರ್ಸ್ ಬಿಡೋದು ಮಾಡ್ತಾರೆ, ಅದು ಕೂಡ ಮಾಡ್ಬೋದು. ತೊಳಿಲೇಬೇಕು ಅಂತಿಲ್ಲ. ಯಾರಿಗೆ ಒಣಗಿದ ಕೂದಲು ಬೇಕು ಅವರು ಡೈಲಿ ಹಚ್ಕೊಂಡು ತೊಳಿಬಹುದು. ಯಾರಿಗೆ ಪರವಾಗಿಲ್ಲ, ನಾನು ಸ್ವಲ್ಪ ಆಯಿಲಿ ಇದ್ರೆ ಓಕೆ ಅನ್ನೋರು 2 ದಿನಕ್ಕೊಂದು ಸರ್ತಿ ಈ ಎಣ್ಣೆನ ಬಳಸೋದ್ರಿಂದ ಉದ್ದವಾದ ಕೂದಲು, ನಯವಾದ ಕೂದಲು ಬರುತ್ತೆ. ಮತ್ತು ಉದುರಿದ ಕೂದಲು ಮತ್ತೆ ಹುಟ್ಲಿಕ್ಕೂ, ಹೊಸ ಕೂದಲು ಬರಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಎಷ್ಟು ಸುಲಭವಾಗಿದೆ ಅಲ್ವಾ? ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಪೆನ್ನು ಪೇಪರ್ ಇಟ್ಕೊಂಡು ವೆಯ್ಟ್ ಮಾಡಿ. ನಮಸ್ತೆ.